ಹಾಯ್ ನಮಸ್ತೆ ರೀ ಫ್ರೆಂಡ್ಸ್, ಎಲ್ರಿಗೂ ನನ್ನ ಇವತ್ತಿನ ಈ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಅಂತಂದರೆ ಇವತ್ತಿನ ವಿಶೇಷ ಅಂತಂದ್ರೆ ದವಂದು ಹುಣ್ಣಿಮೆಯ ಶುಭಾಶಯಗಳು. ಹಾಗೆ ಪ್ರತಿ ಹುಣ್ಣಿಮೆ ಥರ ಮಾಡೋ ಥರ ಇವತ್ತೂ ಮನೆಯಲ್ಲಿ ಸ್ವಲ್ಪ ಬೇಗನೆ ಎದ್ದು ಮನೆ ಪೂಜೆ, ಆಮೇಲೆ ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಪೂಜೆನ ಮುಗಿಸ್ಕೊಂಡು ಕಥಾಭಾಗ ಎಲ್ಲ ಓದ್ಕೊಂಡು ಇವತ್ತು ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಏನಪ್ಪ ವಿಶೇಷ ಅಂತಂದ್ರೆ ನಮ್ಮ ದಾವಣಗೆರೆ ಪಕ್ಕದಲ್ಲಿರೋನ ಒಂದು 10-12 ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಹಳೆ ಕುಂದುವಾಡ ಊರಲ್ಲಿ ಶಿಬಾರ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ, ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಇವತ್ತು. ಇದೇ ನೋಡ್ರಿ ಫ್ರೆಂಡ್ಸ್ ಆ ದೇವಸ್ಥಾನ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದು. ನಮ್ಮ ತಮ್ಮರು ಅಂದರೆ ನಮ್ಮ ತವರು ಮನೆ ದೇವರು ಶ್ರೀ ಮೈಲಾರಲಿಂಗೇಶ್ವರ. ಹಾಗಾಗಿ ನಮ್ಮ ತಮ್ಮರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದ ಒಂದು 5-6 ವರ್ಷದಿಂದ ಅವರು ಇಲ್ಲಿಗೆ ಬರ್ತಾರೆ. ಈ ಒಂದು ದೇವಸ್ಥಾನ ಮುಂಚೆ ಬರೀ ಶಿಬಾರ ಅಷ್ಟೇ ಇತ್ತಂತ, ಈಗ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡಾರ. ಆಮೇಲೆ ಇನ್ನೊಂದು ಇವತ್ತು ಏನು ವಿಶೇಷತೆನಪ್ಪ, ನಾವಿಲ್ಲಿಗೆ ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ತಮ್ಮರು ಇವತ್ತಿನ ಈ ಒಂದು ದೇವಸ್ಥಾನದ ಹುಣ್ಣಿಮೆ ಅನ್ನ ಸಂತರ್ಪಣೆಯದನ್ನು ನಮ್ಮ ತಮ್ಮರ ವಹಿಸ್ಕೊಂಡಿದ್ರು. ಹಾಗಾಗಿ ಇವತ್ತಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ತಮ್ಮರದಿರೋದ್ರಿಂದ ನಮಗೂ ಫೋನ್ ಮಾಡಿ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿಗೆ ಬರೋದಾಯಿತು. ಬಂದು ನಾವು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ನೋಡ್ರಿ ನೋಡೋಕೆ ಮೂರ್ತಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಬೆಳ್ಳಿ ಮೂರ್ತಿ ಎಷ್ಟು ಚೆನ್ನಾಗೈತಿ ನೋಡೋದಕ್ಕೆ. ನಾನು ನಿಜವಾಗ್ಲೂ ಒಂಥರ ಮೈ ಜುಮ್ ಅನ್ನಿಸ್ಬಿಡ್ತು. ಬರ್ರಿ ನಾವು ನೀವು ಸೇರಿ ಮೈಲಾರಲಿಂಗನ ದರ್ಶನ ಮಾಡೋಣ. ಈ ಒಂದು ಪೂಜಾ ಕಾರ್ಯಕ್ರಮ ಎಲ್ಲ ಬೆಳಗ್ಗೆ ಒಂದು 7 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತಂತೆ. ನಮಗೆ ಮತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡೋದಿರೋದ್ರಿಂದ ಹಂಗಾಗಿ ನಾವು ಬರೋದು ಒಂದು 10:30 ಅಷ್ಟನ್ನು ಆಗಿಬಿಡ್ತು. ಅಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟದ ವ್ಯವಸ್ಥೆ ಎಲ್ಲ ನಡೀತಾ ಇತ್ತು. ಅದು ನೋಡ್ರಿ ಹಣ್ಣು ತುಪ್ಪ, ಗೋಧಿ ಹುಗ್ಗಿ, ಕಾಳು ಪಲ್ಯ, ಆಮೇಲೆ ಮುಳಗಾಯಿ ಪಲ್ಯ 2 ಮಿಕ್ಸ್ ಮಾಡಿ ಮಾಡಿಸಿದ್ದ. ಆಮೇಲೆ ಅನ್ನ, ಆಮೇಲೆ ಸಾಂಬಾರು. ಇದಿಷ್ಟು ಇವತ್ತಿನ ಅನ್ನ ಸಂತರ್ಪಣೆದು ಒಂದು ವ್ಯವಸ್ಥೆ ಮಾಡಿದ್ರು. ಜನ ಆವಾಗಲೇ ನಾವು ಬರಬೇಕಾದ್ರೂ ರೋಡಲ್ಲಿ ಗುಂಪಾಗಿ ಜನ ಬಂದು ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಇದೇ ಥರ ನೋಡ್ರಿ ಮೈಲಾರಲಿಂಗನ ಸೇವಾ ಮಾಡೋದು. ಈ ಒಂದು ದೇವಸ್ಥಾನದಾಗ ಚಿಕ್ಕ ಮಕ್ಕಳು ಯಾರು ಬಂದ್ರೂ ಅಲ್ಲಿ ಮಕ್ಕಳಿಗೆ ಒಂದು ರಕ್ಷೆನ ಕಟ್ಟಿ ಕಳಿಸ್ತಾರೆ. ಆ ಒಂದು ಪದ್ಧತಿ. ಹಂಗಾಗಿ ನಮ್ಮ ತಮ್ಮರಲ್ಲಿ ಅದನ್ನ ಮಕ್ಕಳಿಗೆ ಇಬ್ಬರಿಗೂ ಕಟ್ಟಿದ್ರು ನನ್ನ ಮಕ್ಕಳಿಗೆ. ಆಮೇಲೆ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಸೇರಿ ನಮ್ಮಮ್ಮ, ನಮ್ಮ ಅಪ್ಪಾಜಿಯರು, ಮಕ್ಕಳು ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಪ್ರಸಾದನ ಮಾಡ್ಕೊಂಡು ಬಂದ್ವಿ. ಇನ್ನೊಂದು ಏನಪ್ಪ ಇದರಲ್ಲಿ ಒಂದು ವಿಡಿಯೋದಲ್ಲಿ ಮಿಸ್ ಆಗಿದ್ದು ಅಂತಂದ್ರೆ ನಮ್ಮ ತಮ್ಮರು ಕುದುರೆಕಾರರಾಗ್ಯಾರ, ದೇವ್ರು ಹೊತ್ತಾರ. ಅವರು ಕುದುರೆ ಗೋರಪ್ಪ ಅಂತ ಹೇಳ್ತಾರೆ. ಆ ಒಂದು ಸೇವೆ ಮಾಡೋದನ್ನು ಅವರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಚಾಟಿ ಹೊಡ್ಕೊಂಡು ಆ ರೀತಿ ಒಂದು ಸೇವೆ ಮಾಡ್ತಾರೆ. ಅದನ್ನು ಒಂದು ನಮಗೆ ಮಿಸ್ ಆಯಿತು. ಯಾಕಂತಂದ್ರೆ ಸ್ವಲ್ಪ ಬೇಗ ಬಂದಿದ್ರೆ ನಾವು ನೋಡ್ಬೋದಾಗಿತ್ತು. ಅದೊಂದು ಮಿಸ್ ಆಯಿತು. ಇವತ್ತಿನ ದರ್ಶನ ನಿಜವಾಗ್ಲೂ ಭಾಳ ಖುಷಿ ಕೊಡ್ತು. ನಿಮಗೇನು ಅನ್ನಿಸ್ತು ಅಂತ ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ವಿಡಿಯೋಗಳಿಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.